ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಕುಕ್ ವಿತ್ ಶ್ವೇತಾ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾ ಎಣ್ಣಿಗಾಯಿ ಬದ್ನಿಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕತ್ತೀನಿ ರೀ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಐತ್ರಿ. ತುಂಬಿ ಮಾಡೇನ್ರಿ ನಾ ಎಣ್ಣಿಗಾಯಿ. ನೋಡೋಣ ಬರ್ರಿ ಹೆಂಗೆ ಮಾಡ್ತೀವಿ. ಇದಕ್ಕೆ ನಾ ಅಲ್ಲ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡೇನ್ರಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಐತ್ರಿ. ಇದು ಬದ್ನಿಕಾಯಿ ಹೋಳೆ ಉಪ್ಪಿನ ನೀರಿನಾಗ ಹಾಕಿಟ್ಟೇನೆ ರೀ. ಈಗ ಮಿಕ್ಸರ್ನಾಗ ನಾನು ಇದ್ರದ್ದು ಸ್ವಲ್ಪ ಎಲ್ಲ ರುಬ್ಕೋತೀನಿ ರೀ. ಅಲ್ಲ, ಬೆಳ್ಳುಳ್ಳಿ ಮತ್ತು ಇದು ಹೋಳು ಇಟ್ಕೊಂಡಿದ್ದ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೋತೀನಿ ರೀ ನಾ ಇದನ್ನ ಚಂದಂಗೆ. ಇದ್ರೊಳಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳಕತ್ತೀನಿ ರೀ ನಾ. ಹಾಕ್ಕೊಂಡು ರುಬ್ಕೋತೀನಿ ರೀ. ಒಂಚೂರು ತರಿ ಇದ್ರೆ ಚಲೋ ಅನ್ನಿಸ್ತದೆ ರೀ. ಪೂರಾ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಈಗ ನಾ ಇದಕ್ಕೆ ತುಂಬ್ಕೊಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಇದನ್ನು ಹುರಿದು ರುಬ್ಕೊಂಡು ಇಟ್ಕೊಂಡಿದ್ದ ಶೇಂಗಾ ಪುಡಿ ಐತ್ರಿ. ಸಪ್ಪಂದು ಐತಿದ ಬರೀ ಹುರಿದು ರುಬ್ಕೊಂಡಿದ್ದು ಅಷ್ಟೇ ಐತಿ. ಆಮೇಲೆ ಇದು ಎಳ್ಳು ಪುಡಿ ಅದ ರೀ. ಇದನ್ನು ಅಷ್ಟೇ ಹುರಿದು ರುಬ್ಕೊಂಡೇನಿ ರೀ ಸಣ್ಣಂಗೆ. ಇದು ಒಂದು 2 ಸ್ಪೂನ್ ಹಾಕ್ಕೊಂಡೇನಿ ರೀ. ಮತ್ತು ಶೇಂಗಾ ಪುಡಿ ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮತ್ತು ಇದು ಖಾರಾಳ ಪುಡಿ ಐತ್ರಿ. ಇದು 2 ಚಮಚ ಹಾಕ್ಕೊಂಡ್ರೆ ಸಾಕು. ಈಗ ನೀವು ಇದೆಲ್ಲದ್ರದ್ದು ರೇಷೋ ನಿಮ್ಮ ಟೇಸ್ಟಿಗೆ ಪ್ರಕಾರ ಚೇಂಜ್ ಮಾಡ್ಕೋಬೋದು ರೀ. ನಾ ಇದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ಆಮೇಲೆ ಪುಡಿ ಬೆಲ್ಲ ಹಾಕ್ಕೊಳಕತ್ತೇನಿ. ಆಮೇಲೆ ಇದ್ರೊಳಗೆ ನಾ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಳಕತ್ತೇನಿ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ನಾ ಇದ್ರೊಳಗೆ ಮೊಸರು ಸೇರಿಸ್ಕೊಳಕತ್ತೇನೆ ರೀ. ನಿಮ್ಗೆ ಇಷ್ಟ ಆದ್ರೆ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮೊಸರು ಹಾಕ್ಕೊಳಕ್ಕೆ ಇಷ್ಟ ಇರಲಾರ್ದವರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಮತ್ತು ಇದು ರುಬ್ಬು ಇಟ್ಕೊಂಡಿದ್ದ ಮಸಾಲೆನೂ ಇದ್ರೊಳಗೆ ಸೇರಿಸ್ಕೊಂಡು ಚೆಂದಂಗೆ ಕಲಿಸ್ಕೊಳಕತ್ತೀನಿ ರೀ. ಇದು ಮಸಾಲೆ ಮೇಲೇ ಇದ್ರದ್ದು ಪೂರಾ ಟೇಸ್ಟ್ ಐತ್ರಿ. ಅದಕ್ಕೆ ಅದನ್ನ ಚೆಂದಂಗೆ ಕಲಿಸ್ಕೊಂಡು ಇಟ್ಕೊಂಡೇನಿ. ಈಗ ಬದ್ನಿಕಾಯಿ ತುಂಬೋಕ್ಕಿಂತ ಮೊದಲು ನಾ ಕಡಾಯಿ ಕಾಯ್ಸಕ್ಕೆ ಇಡಾಕತ್ತೀನಿ ರೀ. ಇದನ್ನ ದಪ್ಪ ಕಡಾಯಿ ಐತಿ, ಕಾಯಕ್ಕೆ ಟೈಮ್ ತೊಗೋತೈತಿ. ಟೈಮ್ ಸೇವಿಂಗ್ ಟ್ರಿಕ್ ರೀ ಇದು. ಇದ್ರೊಳಗೆ ಸ್ವಲ್ಪ ಈ ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಭಾಳ ಬೇಕಾಗ್ತದೆ ರೀ. ಅದನ್ನ ಕಾಯಕ್ಕೆ ಇಟ್ಟೇನಿ ನಾನು. ಈಗ ಇದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವರಲ್ಲ ಮಸಾಲೆ, ಅದನ್ನೆಲ್ಲ ಬದ್ನಿಕಾಯಿ ಒಳಗೆ ಚೆಂದಂಗೆ ತುಂಬ್ಕೊಳಕತ್ತೀನಿ ರೀ. 4 ಇದ್ರೊಳಗೆ ಚೆಂದಂಗೆ ತುಂಬ್ಕೋಬೇಕು. ಇದು ಚೆಂದಂಗೆ ಒಳಗೆ ಉಮ್ಗೊಳ್ತು, ಒಳಗೆ ಎಲ್ಲ ಮಸಾಲೆ ಚೆಂದ ಹಿರ್ಕೋತು ಅಂತಂದ್ರೆ ಟೇಸ್ಟ್ ಬರ್ತೈತೆ ರೀ ಬದ್ನಿಕಾಯಿ. ಈಗ ಒಗ್ಗರಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಒಳಗೆ ಜೀರಿಗೆ ಹಾಕ್ಕೊಂಡೆ ಮತ್ತು ಕರಿಬೇವು ಹಾಕ್ಕೊಂಡೆ. ಈಗ ಹೋಳು ಇಟ್ಕೊಂಡಿದ್ದ ಎಲ್ಲ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಇದನ್ನ ಒಂದು ಸ್ವಲ್ಪ ಬಾಡಿಸ್ಕೊತೀನಿ ರೀ ಚಮಚಾಲೆ. ಈಗ ನಾ ಎಲ್ಲ ತುಂಬಿಟ್ಕೊಂಡಿದ್ದು ಬದ್ನಿಕಾಯಿ ಉಳ್ಳಾಗಡ್ಡಿ ಒಳಗೆ ಹಾಕ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾಗುತ್ತಾನ ಅದನ್ನ ಬಾಡಿಸ್ಕೊಂಡಿನಿ ರೀ ನಾನು. ಈಗ ಇದ್ರೊಳಗೆ ಅದು ಕಲ್ಸಿಟ್ಟಿದ್ದ ಮೇಲೆ ಅದೇನು ಬದ್ನಿಕಾಯಿ ತುಂಬಿದ್ದೀವಲ್ರಿ, ಅದ್ರ ಮೇಲೆ ಒಂದಿಟ್ಟು ಮಸಾಲೆ ಉಳಿದಿತ್ತು. ಅದನ್ನೂ ನಾ ಇದ್ರೊಳಗೆ ಹಾಕ್ಕೋತೀನಿ ರೀ. ಈಗ ಅದು ಮಸಾಲೆ ಪ್ಲೇಟ್ನಾಗ ಒಂದಿಟ್ಟು ಹತ್ಕೊಂಡಿತ್ತಲ್ರಿ, ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡು ಅಳಗಾಡ್ಸೆ ಹಾಕ್ಕೊಳಕತ್ತೀನಿ. ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಮ್ಗೆ ಗಟ್ಟಿನ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ, ಸ್ವಲ್ಪ ಅಳಿಸ್ಬೇಕಂದ್ರೆ ಒಂಚೂರು ಜಾಸ್ತಿ ಹಾಕೋರಿ. ಆಮೇಲೆ ಇದನ್ನ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿಡಾಕತ್ತೀನಿ ರೀ. ಒಂದು 3-4 ನಿಮಿಷನಾಗ ಇದಾಗ್ತೈತಿ. ನಾ ಬಿಳಿ ಬದ್ನಿಕಾಯಿ ತೊಗೊಂಡೇನಿ, ಲಘು ಉಮ್ಗೊಳ್ತಾವ್ರಿ ಇವ. ನೋಡ್ಕೊಂಡು ನಿಮ್ಮ ಪ್ರಕಾರ ಬೇಯಿಸ್ಕೋಬೋದು. ನಾ ಈಗ ಅದನ್ನ ಬದ್ನಿಕಾಯಿ ರೆಡಿ ಆಗೈತೆ ರೀ. ಅದನ್ನ ಒಂದು ಸರ್ವಿಂಗ್ ಬೌಲ್ನಾಗ ಬಳಸ್ಕೊಳಕತ್ತೇನೆ ರೀ ನಾನು. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆ ಚಲೋ ಹತ್ತೈತೆ ರೀ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೇನೆ. ಬಾಯ್, ಟೇಕ್ ಕೇರ್.